ಬಂದು ವಾಕ್ ಮಾಡ್ತಾ ಇದ್ದೀನಿ. ವಾಕಿಂಗ್ ಆದಮೇಲೆ ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ಹೋಗ್ತೀನಿ. ಹೌದಾ ನೋಡಿ. ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಲಿಲ್ಲ, ಮಗನ ಸ್ಕೂಲಿಗೆ ಕಳಿಸುವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಅವನು ರೆಡಿಯಾಗಿದ್ದಾನೆ, ಕರ್ಕೊಂಡೋಗಿ ಬಿಡಬೇಕು. ನಾನು ಅವ್ನ ಬ್ಯಾಗೆಲ್ಲ ಗಾಡಿಗಿಟ್ಟು ಮನೆ ಡೋರ್ ಲಾಕ್ ತಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ಗಾಡಿಗೆ ಬಿಟ್ಟಿದೆ ಒಳಗೆ, ಅದನ್ನು ಕೂಡ ಎತ್ಕೊಂಡು ನೋಡಿ ಶೂ ದಿನ ಅದ್ರ ಮೇಲೆ ತಕ್ಕೋ ಅಂದರೆ ನಾನು ವೀಡಿಯೋ ಕ್ಲಿಪ್ ತಗೊಳ್ತಿದ್ದಕ್ಕೆ ಕೆಳಗೆ ನಿಂತ್ಕೊಂಡು ತಕ್ಕೊಳಕ್ಕೆ ಹೋದ, ಅದು ಬೀಳಿಸ್ಬಿಟ್ಟ. ನಾನು ಎತ್ತಿಡೋಕೆ ಇದೀನೆಲ್ಲ ಬೀಳ್ಸೋಗಿ ಬಂದಿದ್ದಕ್ಕೆ ಆಮೇಲೆ ಎತ್ತಿಟ್ಟ. ಅವನೊಂದು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಪಾರ್ಕಿಗೆ ಬಂದೆ. ಇವತ್ತು ಪಾರ್ಕಲ್ಲಿ ತುಂಬ ಜನ ಇದ್ದಾರೆ. ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ ಮದುವೆಯಿಂದ, ಹಾಗಾಗಿ ಒಬ್ಬಳೇ. ಅವ್ರ ಅಕ್ಕನ ಮಗಳದೇ ಮದುವೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅವರು ಊರಿಂದ ಬರೋದು. ಮಧ್ಯ ಸಾಟರ್ಡೆ ಸಂಡೇಗೆ ಬೇರೆ ಇತ್ತಲ್ಲ, ಹಾಗಾಗಿ ಇವಾಗ ವಾಕೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಲು ತರಕಾರಿ ಎಲ್ಲ ತಗೊಂಡೋಗ್ಬೇಕು. ಹಾಗೆ ತಗೊಂಡೋಗೋಣ ಅಂತ ಸೂಪರ್ ಮಾರ್ಕೆಟ್ಗೆ ಹೋಗೋಣ ಅಂತ ಹೋದೆ. ಹಾಗೆ ಗ್ರೋಸರಿನೂ ಬೇಕು, ಎಲ್ಲ ತಗೊಂಬಿಡೋಣ ಅಂತ ಬಂದಿದ್ದೀನಿ. ಎಲ್ಲ ಇವಾಗ ತಗೊಂಡೋಗ್ಬೇಕು. ಸುಮಾರು ಐಟಮ್ ಬೇಕು. ಎಲ್ಲ ತಗೊಂಡ್ಬಿಟ್ಟು ಬಿಲ್ ಹಾಕ್ಸೋಣ ಅಂತ ಬಂದೆ ಬಿಲ್ ಕೌಂಟ್ರ್ ಹತ್ರ. ಇಲ್ಲಿ ಫಸ್ಟ್ ಸಿಸ್ಟಮಲ್ಲಿ ಆಗ್ತಿರಲಿಲ್ಲ ಮುಂಚೆನೂ. ನಾನು ಮಲ್ಟಿ ವ್ಯಾಲೆಟ್ ಕಾರ್ಡ್ ಬಳಸೋದು ಮನೆ ಗ್ರೋಸರಿಗೆ, ಅದಕ್ಕೆ ಅದು ಆಗಲಿಲ್ಲ. ಸೆಕೆಂಡ್ ಸಿಸ್ಟಮಲ್ಲಿ ನೋಡಿ ಒಂದು ಸಲ ಚೆಕ್ ಮಾಡಿ ಅಂದೆ, ಅದರಲ್ಲೂ ಆಗಲಿಲ್ಲ. ಸೆಕೆಂಡ್ ಟೈಮ್ ಹೋದಾಗ ಅದರಲ್ಲಿ ಆಗಿತ್ತು. ಫಸ್ಟ್ ಟೈಮ್ ಹೋದಾಗಲೂ ಅದೇ ಥರ ಫಸ್ಟ್ ಸಿಸ್ಟಮಲ್ಲಿ ಆಗ್ತಿರಲಿಲ್ಲ, ಸೆಕೆಂಡ್ ಸಿಸ್ಟಮಲ್ಲಿ ಆಗ್ತಿತ್ತು. ಬಟ್ ಈ ಸಲ ಯಾವುದ್ರಲ್ಲೂ ಆಗಲಿಲ್ಲ. ಏನು ಪ್ರಾಬ್ಲಮ್ಮೋ ಗೊತ್ತಿಲ್ಲ. ಒಂದು ಸೆಕೆಂಡ್ ಟೈಮ್ ಹೋದಾಗ ಅವ್ರ ಸಿಸ್ಟಮ್ನೇ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಪ್ರಿಂಟ್ ಬರ್ತಿರಲಿಲ್ಲ. ಬಿಲ್ ಪ್ರಿಂಟ್ ಇಲ್ಲದೆ ಕೊಡಲಾ ಅಂತ ಕೇಳಿದ್ರು, ಇಲ್ಲ ಅಂದಿದ್ದಕ್ಕೆ ಬೇರೆ ಸಿಸ್ಟಮಲ್ಲಿ ತಕ್ಕೊಟ್ಟಿದ್ರು ಪ್ರಿಂಟ್ನ ಬಿಲ್ನ. ಈ ಸಲ ಯಾವುದ್ರಲ್ಲೂ ಆಗ್ತಾನೇ ಇಲ್ಲ. ಸೊಡೆಕ್ಸೋ ಕಾರ್ಡು ಅಲ್ಲಿ ಅದೇ ಥರ ಪ್ರಾಬ್ಲಮ್ ಆಗಿದೆ. ಅವ್ರಿಗೆ ಏನು ಅಪ್ಡೇಟ್ ಮಾಡಿಸಿದ ಮೇಲೆ ಕಾರ್ಡ್ ಈ ಥರ ಆಗ್ತಿದೆ ಅಂದಾಗ ಮಲ್ಟಿ ವ್ಯಾಲೆಟ್ ಆಗಲಿ ಸೊಡೆಕ್ಸೋ ಆಗಲಿ ರೆಡಿ ಮಾಡಿಸ್ಕೊಬೇಕು. ಏನಕ್ಕೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಯಾರಿಗಾದರೂ ಗೊತ್ತಿದ್ದರೆ, ನಿಮಗೂ ಇದೇ ಥರ ಪ್ರಾಬ್ಲಮ್ ಆಗಿದ್ದರೆ ಮಲ್ಟಿ ವ್ಯಾಲೆಟ್ ಕಾರ್ಡು ಸೊಡೆಕ್ಸೋ ಕಾರ್ಡು ಕಮೆಂಟ್ ಮಾಡಿ. ನನಗಂತೂ ತುಂಬ ಹೊತ್ತು ವೆಯ್ಟ್ ಮಾಡಿ ಅದಕ್ಕೆ ಮುಂಚೆನೇ ನಾನು ತುಂಬ 1 hour ಆಯಿತು. ನಾನು ಎಲ್ಲ ತಗೊಳ್ಳೋ ಅಷ್ಟೊತ್ತಿಗೆ ಒಂದೊಂದೇ ನೆನಪು ಮಾಡಿಕೊಂಡು ಯಾವುದು ಮಿಸ್ ಮಾಡ್ಕೊಂಡಂಗೆ ನಾನು ಅನ್ಎಕ್ಸ್ಪೆಕ್ಟಾಗಿ ಹೋಗಿದ್ದೀನಲ್ಲ, ಹೆಂಗಿದ್ರು ನೆನಪು ಮಾಡ್ಕೊಂಡು ತಗೊಳ್ಳೋಣ ಅಂತ ತಗೊಂಡಿದ್ದು. ಇಲ್ಲಾಂದರೆ ಮುಂಚೆನೇ ಮನೇಲಿ ಏನಿದೆ ಏನಿಲ್ಲ ಅಂತ ಒಂದು ಸಲ ನೋಡಿಕೊಂಡು ಇದು ಮಾಡ್ಕೊಂಡಿರ್ತೀನಿ. ಅಲ್ಲಿ ನೋಡಿದ್ರೆ ಬಿಲ್ ಆಗಲಿಲ್ಲ. ಅದರಲ್ಲಿ ಒಬ್ಬರು ಬಿಲ್ ಕೌಂಟ್ರಲ್ಲಿ ಇದ್ದವ್ರು ಮಾತ್ರ ಕಾರ್ಡಲ್ಲಿ ದುಡ್ಡಿಲ್ಲ ಅನಿಸುತ್ತೆ, ಅದಕ್ಕೆ ಆಗ್ತಿಲ್ಲ ಅಂತ ಅಂದರು. ನನಗದು ಬೇಜಾರು ಅನ್ನಿಸ್ತು. ಕಾರ್ಡಲ್ಲಿ ದುಡ್ಡಿದೆಯಾ ಮೇಡಮ್, ಚೆಕ್ ಮಾಡಿದ್ದೀರಾ ಅಂತ ಕೇಳ್ಬೋದಿತ್ತು. ಕಾರ್ಡಲ್ಲಿ ದುಡ್ಡೇ ಇಲ್ಲ ಅಂತ ಮೆನ್ಷನ್ ಮಾಡಿದ್ರಲ್ಲ, ಅದು ಒಂದು ಸ್ವಲ್ಪ ರೂಡ್ ಅನ್ನಿಸ್ತು, ಹಾಗೆ ಬೇಜಾರು ಅಂತಲೂ ಅನ್ನಿಸ್ತು. ನಾನು ಅದಕ್ಕೆ ಒಂದೇ ಮಾತಲ್ಲಿ ಉತ್ತರ ಕೊಟ್ಟೆ, ಮನೆಯಲ್ಲಿ ಮಾಡೋ ಕೆಲಸ ಇಲ್ವಲ್ಲ, ಅದಕ್ಕೆ ಬಂದಿಲ್ಲಿ 4,000 ಬಿಲ್ ಮಾಡಿದ್ದೀನಿ, ಸುಮ್ಮನೆ ಶಾಪ್ ಮಾಡಿ ಅಂತ ಅಂದೆ. ಅವ್ರು ಇನ್ನೇನು ಮಾತಾಡಲಿಲ್ಲ. ಅವ್ರಿಗೆ ಅಲ್ಲಿಗೆ ಗೊತ್ತಾಯಿತು ನಾನು ಆ ಥರ ಹೇಳಿದ್ದು ತಪ್ಪು ಅಂದರೆ ಕಮೆಂಟಲ್ಲಿ ತಿಳಿಸಿ. ಅವರು ಕೇಳಿದ್ದು ನನಗೆ ಆ ಥರ ಬೇಜಾರು ಅನ್ನಿಸ್ತು. ತುಂಬ ಜನ ಇದ್ದರು ಬಿಲ್ ಕೌಂಟ್ರಲ್ಲಿ, ತುಂಬ ಜನ ಮುಂದೆ ಅವರು ಆ ಥರ ಕೇಳಿದ್ದು ನನಗಂತೂ ಬೇಜಾರು ಅನ್ನಿಸ್ತು. ನಾನು ಅದಕ್ಕೆ ಆ ಥರ ರೆಸ್ಪಾನ್ಸ್ ಮಾಡಬೇಕಾಯ್ತು. ನನಗೆ ಗೊತ್ತಿಲ್ಲದೇ ಅಮೌಂಟ್ ಇಲ್ಲದೇ ಮಿಸ್ಟೇಕ್ ಆಗಿದ್ದರೆ ನಾನು ಮೇಡಮ್ ನಮ್ಮದೇ ಮಿಸ್ಟೇಕು, ಅಮೌಂಟ್ ಇಲ್ಲ ಅಂತ ಒಪ್ಕೊಂಡು ಬರ್ಬೋದಿತ್ತು. ಅದರಲ್ಲಿ ಬ್ಯಾಲೆನ್ಸ್ ಇದೆ, ನನಗೆ ಚೆನ್ನಾಗೇ ಗೊತ್ತಿತ್ತು. ಬ್ಯಾಲೆನ್ಸ್ ಕೂಡ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಚೆಕ್ ಮಾಡಿಸ್ದೆ ಎಷ್ಟಿದೆಯಪ್ಪ ಅಂತ. ಅದು ಅಲ್ಲದೆ ಅದು ಫೋನ್ಪೇಗಾಗಲಿ ಇನ್ನೊಂದಕ್ಕಾಗಲಿ ವರ್ಕ್ ಆಗೋಲ್ಲ. ನನ್ನ ಹತ್ರ ಏನು ಎಕ್ಸ್ಟ್ರಾ ಕ್ಯಾಶ್ ಇಲ್ದಂಗೆ ಇರಲಿಲ್ಲ. ನಾನು ಕ್ಯಾಶ್ ಕೊಟ್ಟು ತರ್ಬೋದು. ಮಲ್ಟಿ ವ್ಯಾಲೆಟ್ ಕಾರ್ಡಲ್ಲಿ ಅಮೌಂಟ್ ಉಳ್ಕೊಂಡ್ರೆ ಅದು ಗ್ರೋಸರಿಗೆ ಬಿಟ್ಟರೆ ಬೇರೆ ಎಂತಕ್ಕೂ ಬರೋಲ್ಲ. ಅಕಸ್ಮಾತ್ ಯಾರಿಗಾರು ಮನೇಲಿ ಮೆಡಿಕಲ್ ಎಮರ್ಜೆನ್ಸಿ ದುಡ್ಡು ಬೇಕು ಅಂದರೆ ನಮ್ಮ ಹತ್ರ ಇರೋ ಕ್ಯಾಶ್ ಯೂಸಿಗೆ ಬರುತ್ತೆ, ಬಿಟ್ಟರೆ ಮಲ್ಟಿ ವ್ಯಾಲೆಟಲ್ಲಿರೋ ಕಾರ್ಡು ಯೂಸ್ ಆಗೋಲ್ಲ. ಅಂಥದ್ರಲ್ಲಿ ನಾನು ಮಲ್ಟಿ ವ್ಯಾಲೆಟ್ ಕಾರ್ಡಲ್ಲಿರೋ ಅಮೌಂಟನ್ನ ಗ್ರೋಸರಿಗೆ ಯೂಸ್ ಮಾಡಬೇಕಾ, ನನ್ನ ಹತ್ರ ಎಕ್ಸ್ಟ್ರಾ ಫೋನ್ಪೇಲಿ ಕ್ಯಾಶ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಬೇಕಾ, ನೀವೇ ತಿಳಿಸಿ. ಅವರು ಫೋನ್ಪೇ ಮಾಡಿ ಫೋನ್ ಇದೆಯಲ್ಲ ಫೋನ್ಪೇ ಮಾಡಿ ಇರ್ತಿದ್ರು. ಇದು ಮಲ್ಟಿ ವ್ಯಾಲೆಟ್ ಕಾರ್ಡು ಮೇಡಮ್, ಫೋನ್ಪೇ ಮಾಡೋಕ್ಕೆ ಬರೋಲ್ಲ. ನಿಮ್ಮ ಸಿಸ್ಟಮಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡಿಕೊಂಡು ಪೇ ಮಾಡಿಕೊಂಡು ಕೊಡೋದಾದರೆ
ಕೊಡಿ, ಇಲ್ಲ ಅಂದರೆ ನಾನೆಲ್ಲ ಬಿಟ್ಟು ಹೋಗ್ತೀನಿ. ನಿಮಗೂ ಬರ್ಡನ್ ಆಗೋಲ್ಲ, ನಮಗೂ ಬರ್ಡನ್ ಆಗೋಲ್ಲ. ನನ್ನ ಮನೆಗೆ ಹೋಗ್ಬಿಟ್ಟು ಜಿಯೋ ಮಾರ್ಟಲ್ಲಿ ಆನ್ಲೈನಲ್ಲೇ ಏನು ಬೇಕೋ ಏನು ಬರುತ್ತೆ ಇದರಲ್ಲಿ ಇಲ್ಲದೇ ಇರೋದು ಆ್ಯಡ್ ಆಗಿರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಅದರಲ್ಲೇ ಮಾಡ್ಕೊತೀನಿ. ಅದರಲ್ಲೆಲ್ಲ ಏನು ಸಿಗುತ್ತೆ ಅದನ್ನು ಅಂತ ಹೇಳ್ಬಿಟ್ಟು ಬಂದೆ. ಹಸ್ಬೆಂಡ್ಗೆ ಹೇಳಿದ್ಕೆ ಏನು ಎಮರ್ಜೆನ್ಸಿ ಇದೆ ಅದನ್ನು ಮಾತ್ರ ತಗೋ, ಅಂದರೆ ನಮಗೆ ಜಿಯೋ ಮಾರ್ಟಲ್ಲಿ ಏನು ಅವೈಲೇಬಲ್ ಇದೆ ನಮ್ಮ ಮನೆ ಪಿನ್ಗೆ ಅದನ್ನು ಮಾತ್ರ ತಗೋ, ಇನ್ನು ಮಿಕ್ಕಿದ್ದು ನೋಡೋಣ ಆಮೇಲೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಬಂದು ಮನೆಗೆ ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಅವ್ರಿಗೂ ಸ್ವಲ್ಪ ಈಸಿ ಆಗಿದೆ. ನಾನೇನು ಇದಕ್ಕೆ ಟ್ರಾವೆಲ್ ಹಾಕ್ಕೊಂಡಿದ್ದೆ ಅದರಲ್ಲೇ ಕೆಲವೊಂದು ಜಿಯೋ ಮಾರ್ಟಲ್ಲಿ ಬರೋ ಅಂಥದ್ದೆಲ್ಲ ಇತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಕೊಟ್ಟರು. ನಾನು ಫುಡ್ ಐಟಮ್ ಬಿಟ್ಟು ಫುಡ್ ಐಟಮೇ ಬೇರೆ ಇದನ್ನೇ ಬೇರೆ ಸಪ್ರೇಟ್ ಮಾಡಿಸಿದ್ರೆ ಆಗುತ್ತೆ ಅಂತಂದು ಚೆಕ್ ಮಾಡಿಸ್ದೆ. ಆಗ ಏನು ಮಾಡಿದ್ರು ಆಗಲಿಲ್ಲ. ಅವ್ರ ಸಿಸ್ಟಮಲ್ಲೇ ಏನೋ ಅಪ್ಡೇಟ್ ಮಾಡ್ಕೊಬೇಕು ಅನಿಸುತ್ತೆ. ಬಟ್ ನಾನು ಗ್ರೋಸರಿ ಅಲ್ಲದೇ ಬೇರೆದನ್ನೂ ತೊಗೊಳ್ತೀನಿ. ಅದರಲ್ಲಿ ಈ ಮಾರ್ಟ್ಗಳು ಏನಿರ್ತವೆ, ಡಿ ಮಾರ್ಟು, ರಿಲಿಯನ್ಸು ಈ ಥರದ್ದಲ್ಲೆಲ್ಲ, ವಿಶಾಲ್ ಮಾರ್ಟ್ ಇದರಲ್ಲೆಲ್ಲ ಅದು ಕಾರ್ಡು ಸ್ವೈಪ್ ಮಾಡ್ಬೋದು ಆಗುತ್ತೆ. ನಾವು ಅಲ್ಲಿ ಬರೀ ದಿನಸಿ ಐಟಮು ಅಂದರೆ ಗ್ರೋಸರಿ ತಿನ್ನೋದು ಫುಡ್ ಐಟಮ್ ಅಲ್ಲದೇನೂ ಬೇರೆ ಕ್ಲಾತು ಇನ್ನು ಪ್ಲಾಸ್ಟಿಕ್ ಐಟಮ್ ಮನೆಗೆ ಏನು ಬೇಕು ಅದು ತಗೊಂಡ್ರೂ ಸ್ವೈಪ್ ಆಗುತ್ತೆ. ನಾನು ಮುಂಚೆನೂ ಮಾಡಿದ್ದೀವಿ. ಇವಾಗಲೂ ಅದೇ ಥರ ಆಗುತ್ತೆ ಅಂತಲೇ ತೊಗೊಂಡಿದ್ದು. ಅಲ್ಲ ಅವ್ರ ಸಿಸ್ಟಮ್ದೇನೋ ಅಪ್ಡೇಟ್ ಮಾಡ್ತಿರೋದ್ರಿಂದ ಪ್ರಾಬ್ಲಮ್ ಆಗಿದ್ದರಿಂದ ಹಾಗಾಯ್ತು ಅಷ್ಟೇ. ನಿಮಗೂ ಯಾರಿಗಾದರೂ ಬೇರೆ ಕಡೆ ಎಲ್ಲಾದರೂ ಈ ಥರ ಆಗಿದ್ದರೆ, ಆ ಕಾರ್ಡ್ ಯೂಸ್ ಮಾಡ್ತಿದ್ದು ಈ ಥರ ಆಗಿದ್ದರೆ ಕಮೆಂಟ್ ಮಾಡಿ, ನಮಗೂ ಎಲ್ಪ್ ಆಗುತ್ತೆ. ಏನಕ್ಕೆ ಆ ಥರ ಆಗುತ್ತೆ, ಬ್ಯಾಂಕ್ದು ಇಂದ ಕೊಟ್ಟಿರ್ತಾರಲ್ಲ ಕಾರ್ಡು ಅವ್ರದ್ದು ಪ್ರಾಬ್ಲಮ್ಮು ಇಲ್ಲ ಈ ಮಾರ್ಟ್ಗಳ ಪ್ರಾಬ್ಲಮ್ಮು ಅಂತ ಗೊತ್ತಾಗುತ್ತೆ. ನಾನು ಮನೆಗೆ ಬಂದಮೇಲೆ ಏನು ಬೇಕು ಅದನ್ನೆಲ್ಲ ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಇನ್ನೂ ಕೆಲವೊಂದು ಮನೆಗೆ ನಾನು ಈ ಮಂತ್ ತೊಗೊಳೋಣ, ಈ ಮಲ್ಟಿ ವ್ಯಾಲೆಟ್ ಕಾರ್ಡಿಗೆ ಅಮೌಂಟ್ ಬಂದಮೇಲೆ ಸ್ಯಾಲ್ರಿಲಿ ಅಂತ ತುಂಬ ಲೀಸ್ಟ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಹೇಗಿದ್ರು ಹೋಗಿದ್ದೀನಲ್ಲ ಅಂತ ತೊಗೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಬಿಲ್ ಹಾಕ್ಸಿ ಅದು ಪೇಮೆಂಟ್ ಆಗದೆ ಇರೋದಕ್ಕೆ ಬಿಟ್ಟು ಬರಬೇಕಾಯ್ತು. ನೆಕ್ಸ್ಟ್ ನೋಡೋಣ ಅಂದ್ಕೊಂಡು ಸುಮ್ಮನಾದೆ. ಈಗ ತುಪ್ಪ ಎಲ್ಲ ತರಿಸಿದ್ನೆಲ್ಲ ಕಾಸಿಟ್ಕೊಳ್ತೀನಿ. ತುಪ್ಪಕ್ಕೆ ಏನೇನೆಲ್ಲ ಹಾಕಿ ಕಾಸ್ಕೊಳ್ತೀನಿ ಅಂದರೆ, ನಾನು ರೆಡಿ ನಂದಿನಿ ತುಪ್ಪ ತೊಗೊಂಡ್ರು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ತುಪ್ಪ ತುಡಿ ಅಂದರೆ ಮೆಂತ್ಯ, ಅರಿಶಿನ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಮೆಂತ್ಯನ ಚೆನ್ನಾಗಿ ಕೆಂಪಗಾಗೋವಷ್ಟು ಹುರಿದ್ಬಿಟ್ಟು ಅದಕ್ಕೆ ಅರಿಶಿನ ಕೊನೆ ಅಂತ ಬರುತ್ತೆ, ಅದನ್ನು ಕೆಚ್ಬಿಟ್ಟು ಸೇರಿಸಿ ಎರಡೂ ಮಿಕ್ಸಿಲಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಇದಕ್ಕೊಂದು ಸ್ಪೂನ್ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಕಾಸ್ಕೊಂಡ್ರೆ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ತುಪ್ಪ. ತುಂಬ ದಿನ ಇಟ್ಟರು ಏನೂ ಸ್ಮೆಲ್ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಹಾಗೆ ಹಾಲನ್ನು ಕಾಸಿದ್ನಲ್ಲ, ಹಾಲು ಕಾಸಿದಾಗೆ ನಾನು ಓಟ್ಸ್ನ ಬಿಸಿ ಹಾಲಲ್ಲೇ ಕಲಸಿಟ್ಬಿಡ್ತೀನಿ. ತುಂಬ ಚೆನ್ನಾಗಿ ನೆನ್ಕೊಂಡು ಸ್ಮೂತಾಗಿ ಆಗುತ್ತೆ ಅಂದ್ಬಿಟ್ಟು. ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಆಗಿತ್ತು, ಹೋಗಿ ಕರ್ಕೊಂಬಂದೆ. ಇವತ್ತು ನಡ್ಕೊಂಡು ಹೋಗಿದ್ದೆ, ಹಾಗೆ ನಡ್ಕೊಂಡು ಬಂದು ಅವ್ನು ಸ್ವಲ್ಪ ಪಾರ್ಕಲ್ಲಿ ಆಟ ಆಡಬೇಕು ಅಂತ. ನೀನು ಮಾತ್ರ ದಿನ ಬೆಳಗ್ಗೆ ಜಿಮ್ ಪಾರ್ಕಿಗೆ ಹೋಗ್ತೀಯ, ನಾನು ಕರ್ಕೊಂಡು ಹೋಗಲ್ಲ, ನಾನು ಬಿಟ್ಟು ಹೋಗ್ತೀಯಾ ಅಂತ ಅನ್ನೋನು ವೀಡಿಯೋ ಮಾಡ್ಕೊಂಬರ್ತಿದ್ನಲ್ಲ, ಅದಕ್ಕೆ ಸರಿ ಅಂತ ಇವತ್ತು ಕರ್ಕೊಂಡು ಹೋಗಿದ್ದೆ. ಇವತ್ತಿನ ಲಾಗ್ ಇದಾಗಿತ್ತು. ಮತ್ತೆ ಸಿಗೋಣ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.